ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಕಿಚನ್‌ಗೆ ಸ್ವಾಗತ. ನಾನಿವತ್ತು ಆರೋಗ್ಯಕರವಾಗಿರ್ತಕ್ಕಂಥ ರಾಗಿ ಸೂಪನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ರಾಗಿ ಮಹತ್ವದ ಬಗ್ಗೆ ತಿಳಿದಿದ್ದ ಪುರಂದರದಾಸರು ತಮ್ಮ ಹಾಡಿನಲ್ಲಿ ರಾಗಿಯನ್ನು ಯಾವ ರೀತಿ ವರ್ಣನೆ ಮಾಡಿದ್ದಾರೆಂದರೆ, ರಾಗಿ ತಂದೀರ ಭಿಕ್ಷೆಗೆ ರಾಗಿ ತಂದೀರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಎಂದು ಹಾಡಿದ್ದಾರೆ. ಬನ್ನಿ ಈ ರಾಗಿ ಸೂಪನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ, ಬೀನ್ಸು, ಈರುಳ್ಳಿ, ಕ್ಯಾರೆಟ್ ಹಾಗೂ ಕೊತ್ತಂಬರಿ ಹಾಗೂ ಕಾರ್ನ್ ಹಾಗೂ ಬ್ರೋಕಲಿ ಹಾಗೂ ಗ್ರೀನ್ ಪೀಸ್, ಒಂದು ಕಡ್ಡಿ ಕರಿಬೇವು, ಇಷ್ಟಾದರೆ ಸಾಕು. ಹಾಗಾದರೆ ಬನ್ನಿ, ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆ ನಂತರ 1 ಸ್ಪೂನ್ ಜೀರಿಗೆ ಹಾಗೂ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಆ ನಂತರ ಕರಿಬೇವು ಹಾಕಿ ಅದನ್ನು ಚೆನ್ನಾಗಿ ಕೈಯಾಡಿಸ್ಬೇಕು. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಹಾಕಿ ಅದನ್ನು ಚೆನ್ನಾಗಿ ಕೈಯಾಡಿಸ್ಬೇಕು. ಇದಾದ್ಮೇಲೆ ಬೀನ್ಸ್ಗಳನ್ನು ಹಾಕಿ ಅದನ್ನು ಚೆನ್ನಾಗಿ ಕೈಯಾಡಿಸ್ಬೇಕು. ಇದೆಲ್ಲ ಲೋ ಫ್ಲೇಮ್ನಲ್ಲೇ ಬೇಯಬೇಕು. ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈ ಕ್ಯಾರೆಟನ್ನು ಹಾಕಿ, ಆ ನಂತರ ಈ ಬಟಾಣಿ ಕಾಳುಗಳನ್ನು ಹಾಕಬೇಕು. ಆ ನಂತರ ಈ ಕಾರ್ನ್ಗಳನ್ನು ಹಾಕಬೇಕು. ಕಾರ್ನ್ ಹಾಕಿದ ಮೇಲೆ ಸ್ವಲ್ಪ ಕೈಯಾಡಿಸ್ಬೇಕು. ನೋಡಿ, ಈ ಥರ ಕಾಣುತ್ತೆ. ಆ ನಂತರ ಈ ಬ್ರೋಕಾಲಿಯನ್ನು ಹಾಕಬೇಕು. ಬ್ರೋಕಾಲಿಯನ್ನು ಹಾಕಿದ ಮೇಲೆ ಸ್ವಲ್ಪ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಅರ್ಧಂಬರ್ಧ ಬೆಂದಿರಬೇಕು ಇವೆಲ್ಲ. ಇವು ಕ್ರಂಚಿ ಆಗಿರಬೇಕು. ಸೂಪ್ ಕುಡಿಯುವಾಗ ಬಾಯಲ್ಲಿ ಸಿಕ್ಕಾಗ ತುಂಬ ಟೇಸ್ಟಿಯಾಗಿರುತ್ತೆ ಇದು, ಕ್ರಂಚಿ ಆಗಿದ್ದರೆ. ಇದಾದ ನಂತರ ರಾಗಿ ಹಿಟ್ಟು ಹೇಗೆ ಮಿಕ್ಸ್ ಮಾಡೋದಂತ ನೋಡೋಣ. ಇಲ್ಲಿ ನಾನು ವಿಜಯ್ ಗೋಲ್ಡ್ ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. 1 ಕಪ್ನಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ 2 ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಈ ನೀರನ್ನು ಹಾಕಿದಾದ್ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಗಂಟಿರ್ಲಾರ್ದ ಹಾಗೆ ಕಲಿಸ್ಬೇಕು. ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಅದರ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ನಂತರ ಬೆಂದಿರುವ ತರಕಾರಿಗೆ ಒಂದು ಸ್ವಲ್ಪ ಉಪ್ಪು, 2 ಗ್ಲಾಸ್ ನೀರು ಹಾಕಿ ಕುದಿಯಲು ಬಿಡಬೇಕು. ಆ ನಂತರ ಅರಿಶಿನ ಹಾಕಿ 2 ನಿಮಿಷ ಕುದಿಯಲು ಬಿಡಬೇಕು. ಈ ಥರ ಕುದೀತಾ ಇರುತ್ತೆ. ಇದಾದ್ಮೇಲೆ ನಾವು ಕಲಸಿಟ್ಕೊಂಡಿರುವಂತಹ ರಾಗಿ ಹಿಟ್ಟನ್ನು ಹಾಕಬೇಕು. ಹಾಕಿ ಅದೇ ಬೌಲ್ ತುಂಬ ಇನ್ನೊಂದು ಬೌಲ್ ನೀರು ಹಾಕಿ ಅದನ್ನು ಚೆನ್ನಾಗಿ ಗಂಟಿರ್ಲಾರ್ದಂಗೆ ಕಲಿಸ್ತಾ ಇರಬೇಕು. ನೋಡಿ, ಈ ಥರ ಕಲಿಸ್ತಾ ಇರಬೇಕು. ಮನೆಯಲ್ಲಿ ಏನಾದರೂ ಸಣ್ಣ ಆಗಬೇಕು ಅಂತ ಡಯಟ್ ಮಾಡೋರಿದ್ರೆ ಅಥವಾ ಜಿಮ್ಮಿಗೆ ಹೋಗ್ತಾ ಇರೋರಿದ್ರೆ ಈ ಸೂಪ್ ಖಂಡಿತ ಮಾಡ್ಕೊಂಡು ಕುಡಿಯಿರಿ. ಈ ಸೂಪನ್ನು ಬೆಳಗಿನ ಜಾವದಲ್ಲಿ ಸೇವಿಸಿದ್ರೆ ಇದು ಮಧುಮೇಹವನ್ನು ನಿಯಂತ್ರಿಸುತ್ತದೆ ಹಾಗೂ ಜೀರ್ಣಕಾರಿ ವೇಗವನ್ನು ನಿರ್ವಹಿಸುತ್ತದೆ, ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಆದ್ರಿಂದ ಇದನ್ನು ಬೆಳಗಿನ ಜಾವದಲ್ಲೇ ಕುಡಿಬೇಕು. ನೋಡಿ, ಈ ಸೂಪ್ಗೆ ಜೀರಾ ಪೌಡರ್, ಪೆಪ್ಪರ್ ಪೌಡರ್ ಹಾಗೂ ಕೊತ್ತಂಬರಿಯನ್ನು ಹಾಕಿ ಕಲಿಸ್ತಾ ಇದ್ದೀವಿ. ಇದು ತುಂಬ ಗಟ್ಟಿ ಆಗಬಾರ್ದು, ಯಾಕೆಂದರೆ ತಣ್ಣಗಾದ್ಮೇಲೆ ಇದು ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ತೆಳುವಾಗೇ ಇರಲಿ ಇದು ಸೂಪು. ನೋಡಿ, ಇಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. 2 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಈ ಸೂಪ್ ರೆಡಿ ಆಯಿತು. ಇದರ ಕನ್ಸಿಸ್ಟೆನ್ಸಿ ನೋಡಿ ಯಾವ ಥರ ಇದೆ. ಇನ್ನು ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ರಾಗಿ ತಿಂದವನಿಗೆ ರೋಗವಿಲ್ಲ, ರಾಗಿ ತಿಂದವ ನಿರೋಗಿ ಅಂತ. ಇದು ಸುಮ್ಮನೆ ಏನಲ್ಲ, ನಿಜವಾಗ್ಲಿ ಕೂಡ. ಬನ್ನಿ ಈ ಸೂಪನ್ನು ಈಗ ಒಂದು ಬೌಲ್ನಲ್ಲಿ ಸರ್ವ್ ಮಾಡೋಣ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಇದಕ್ಕೊಂದು ಕೊತ್ತಂಬರಿ ಎಲೆ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ತರಕಾರಿಗಳು ಕಾಣಿಸ್ತಾ ಇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್.